ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ R1500,000. ನಾನಿರೋ ಬೋಟ್ ಹಡಗು ನಿಲ್ಲುವ ಒಂದು ಸ್ಥಳ ನೋಡ್ತಾ ಇರ್ಬೋದು. ಏನು 1950ರ ದಶಕದ ನಿರ್ಮಿಸಲಾದ ಒಂದು 5 ಕಿಲೋಮೀಟ್ರ್ ಬಂದೆ. ಒಂದು ಉಪ್ಪಿನ ಖದಾನ್ ನೋಡಿ, ಉಪ್ಪೇ ಉಪ್ಪು ನೋಡಿ, ಎಷ್ಟು ಕಿಲೋಮೀಟ್ರ್ ಗಂಟಲು ಉಪ್ಪೇ ಉಪ್ಪು ತಯಾರಿಸ್ತಾ ಇದ್ದಾರೆ. ಅದನ್ನು ಹೊಲದಲ್ಲಿ ಗದ್ದೆ ಮಾಡ್ತಾರೆ. ಅದನ್ನು ಉಪ್ಪನ್ನ, ಆ ನೀರನ್ನ ಒಂದು ಕಡೆ ಶೇಖರಣೆ ಮಾಡಿ ಅದು ನನಗೆ ಗೊತ್ತಿಲ್ಲ. ಹಾಗೆ ನೋಡಿ, ಆ ಥರ ಬ್ಲೂ ಕಲರ್ ನೀರಾಗುತ್ತೆ, ಆಗ್ಬಿಟ್ಟು ಅದೇ ಉಪ್ಪಾಗಿರುತ್ತೆ ನೋಡಿ. ಇಲ್ಲೇ ಕಾಣಿಸ್ತಾ ಇದೆ ಉಪ್ಪು, ಅದ್ರ ಆಚೆನೂ ಉಪ್ಪಿದೆ. ಇದು ಮಣ್ಣು ಅಂತ ಅನಿಸುತ್ತೆ. ಮಣ್ಣು ಉಪ್ಪು ಎರಡು ಮಿಕ್ಸಾಗಿ ಇದಾಗಿರೋದು. ಅಲ್ಲಿರೋದು, ಅಲ್ಲಿ ಅದ್ರ ಆಚೆ ಕಾಣ್ತಾ ಇದೆಯಲ್ಲ, ಅದು ಉಪ್ಪು ನೋಡಿ. ಅಲ್ಲೂ ಎದುರುಗಡೆನೂ ಇದೆ ಉಪ್ಪು. ಎಷ್ಟು ಗಾಡಿಗಳು ಉಪ್ಪು, ಹೆವಿ ಲೋಡ್ಗಳು, ಹೆವಿ ಟ್ರಕ್ಗಳು ಲೋಡಾಗಿ. ನನಗಾದರೂ ತುಂಬ ಅಂದರೆ ತುಂಬ ಹೆವಿ ಟ್ರಕ್ಗಳು. ಏನು ಟ್ರಕ್ಗಳಪ್ಪ, ಸಾವಿರಾರು ಟ್ರಕ್ಗಳು ಓಡಾಡ್ತಾನೇ ಇದ್ದಾವೆ. ನಾನಾದರೂ ಮೊನ್ನೆ ರಾತ್ರಿ ಯಪ್ಪ ಏನಕ್ಕಾದ್ರೂ ಬಂದೆ ಅಂತ. ನಾನು 10-12 ಕಿಲೋಮೀಟ್ರು ಒಂದೇ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ. ಸಾಕಾಯಿತು. ಮತ್ತು 2 ಗಾಡಿಗಳು ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿದೆ, ಸಾಕಾಯಿತು. ಅದಕ್ಕೆ ಹಿಂಗೆ ಮುಂದೆ ಬಂದು ಇವಾಗ ಬಂದಿದ್ದೀನಿ ನೋಡಿ. ಎಷ್ಟು ದೊಡ್ಡದಾಗಿರೋ ಒಂದು ಫ್ಯಾಕ್ಟ್ರಿಗಳು ಮತ್ತು ಉಪ್ಪಿನ ಖದಾನ್ಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಬನ್ನಿ ಹಾಗೆ ಮುಂದೆ ಹೋಗೋಣ. ಇವಾಗ ಬೋಟ್ ಗೀಟೆಲ್ಲ ನೋಡ್ಕೊಂಡು ಬಂದೆವು. ದೊಡ್ಡ ಶಿಪ್ಗಳು ಈಗ ಇವು ಅಣ್ಣದರೆಲ್ಲ ಸಿಕ್ಕ್ಯಾರ. ಇವರೆಲ್ಲ ಸಮೋಸ ತಿನ್ಸೋತಾರ ಪಾಪ. ಈಗ ಇವು ಅಣ್ಣದರೆಲ್ಲ ಪಾಪ ಸಮೋಸ ತಿನ್ಸೋತಾರ ನೋಡ್ರಿ. ಸಮೋಸ ತಿಮ್ಮಮ್ಮಿ ಹೆಂಗಿರ್ತದೆ ಟೇಸ್ಟ್ ಅಂಬತ್ತು. ಯಪ್ಪ ನೋಡಿದ್ರೆ ನಾ ಎಲ್ಲಿ ಟ್ಯಾಂಕರ್ ಭೀ ಸಿಗಲಾಗ್ಯಾವ, ನೀರು ಭೀ ಸಿಗಲಾಗ್ಯಾವ. ಅದ್ರ ಸಲಕ ಬರ್ರಿ ಅಲ್ಲಿ ಮುಂದೆ ಹೋಗಿ ಮತ್ತೆ ಎಲ್ಲ ಕಾಲು ತಗೊಂಬಿ. हालत बहुत ख़राब हो गया भाई, हालत बहुत ख़राब हो गया. क्या करूँ, देखो हाथ. इधर आया हूँ जब से नहाया नहीं है. ऐसा नहाना है? नहीं, उधर जाके रहता हूँ रोड के पास. नहाना है तो चल, और क्या बाथरूम दिखाता हूँ, नहा ले. नहीं उधर भी दिखाया था भैया. वो रोड के सामने जाके नहा लूँगा. ಬರ್ರಿ ಇವಾಗ ಸಮೋಸ ತಿಮ್ಮಮ್ಮಿ. ಕರ್ನಾಟಕ ನೋಡ್ರಿ, ಸಮೋಸ ಕೊಟ್ರ, ಸಮೋಸ ತಿಂದು ಮತ್ತು ನಾವು ಭೇಟಿ ಆಗಂ. ಬರ್ರಿ ನೋಡ್ರಿ ಹಾಕದೇರು. ಜೈ ಶ್ರೀರಾಮ್. ಕರ್ನಾಟಕ ಸೇ ಭಯ್ಯ ಸೌ. ನೋಡ್ರಿ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರು ಅವರು ನಮ್ಮಲ್ಲಿ ಥೋಡೆ ರೊಕ್ಕ ಇಲ್ಲ. ಅದ್ರ ಸಲಕ ನಾವೀಗ ತೊಗೊಂಡಿನಿ, ತಪ್ಪಾದ್ರೂ ಕ್ಷಮೆ ಇರಲಿ. ಈಗ ಏನು ಮಾಡೋದಂದ್ರೆ ನಾನು ವೀಲ ಹೋಗ್ಯದ, ವೀಲ ಮಾಡ್ಸದ್ದ. ನಡ್ರಿ ಸ್ವಲ್ಪ ಮುಂದಕ್ಕೆ ಹೋಗಿ ಮಾತಾಡೋಣ. ಚಲಿ हम आता हूँ. चलिए हाँ ठीक है, चलिए आता हूँ. हाँ जय श्री राम. ओम नमः शिवाय. अण्ಣ ಊಟ ಕೊಡ್ತೀನಿ ಅಂತಂದಿದ್ದಾರೆ. कर्नाटक से भैया. जय श्री राम. कहाँ जा रहे हो? हम 12 ज्योतिर्लिंग 4 धाम यात्रा कर रहा हूँ, ऑल इंडिया. सोमनाथ. हाँ सोमनाथ गिरनाथ हो गया, अभी केदारनाथ जाऊँगा. क्या हेल्प कर सकते हैं आप? क्या हेल्प कर सकते हैं? गूगल पे चालू है? हाँ है, चालू करो. चलिए आप आता हूँ. यहाँ पर ये अंकल लोग का सकते हो रहे. आपका नाम क्या है अंकल? मेरा नाम है देवेंद्र सोलंकी. देवेंद्र. नोड्री भैया, जय श्री राम. आप कहाँ से? इधर कहीं गांधीधाम. गांधीधाम ये कौन सा ये पोर्ट है? कंडला पोर्ट. हाँ कंडला पोर्ट. उधर गया था.
उधर पुलिस लोग छोड़ा नहीं, ऊपर जाने के लिए बोले। हम ऊपर जाके देख के आया हूँ। हाँ अच्छा, हाँ, और अभी कहाँ से आ रहे हो आप? हम कर्नाटक से आ रहा हूँ भैया। और कहाँ कहाँ घूम लिए? अभी 7 स्टेट, हाँ 7 स्टेट 10 ज्योतिर्लिंग। 100 दिन हो गया? हाँ ज्योतिर्लिंग 10 हो गए। 10 ज्योतिर्लिंग हो गए? हाँ अच्छा है आप इतना मजे हो। हाँ। और भैया बताओ। बस बढ़िया भाई। हाँ अरे भैया वो बहुत परेशान, बहुत ट्रैवलिंग से जाने के लिए सोचते हो फिर भी जा नहीं पाते? नहीं, बहुत तो तकलीफ़ होता है भैया, किसी को बोलने का नहीं। उतना तकलीफ़, कल रात से खाना नहीं खाया, उतना दिमाग खराब हो गया। चाय पी के चाय मिल रहा है, खाना नहीं मिल रहा है। वो रस खा के बहुत तंग हो गया। अभी तक खाना नहीं खाया, अभी खा रहा। तुम आप बोल रहे तो खाना खा रहा हूँ। हम भी वही ढूंढ के आ रहा था। चलो कोई नहीं। हाँ बहुत तकलीफ़ होता है, किसी से बोलने का नहीं। बोले तो ये झूठा है बोलते हैं लोग। ट्रैवल कर रहे हैं, हम लोग कर रहे हैं, वो लोग नहीं कर रहे हैं। हाँ वो लोग घर में बैठ के हम वीडियो डाल रहे हैं तो ये झूठा रे, ये छोड़ दे, हो गया। ऊपर वाला देखता है, ऊपर देखता है वो, ये नीचे वाला लोग बहुत कमेंट गंदा करता है। हम 6-7 दिन से हमारे को बहुत तकलीफ एंड तबीयत ख़राब है। अच्छा, हाँ अभी आज कर रहा हूँ। बहुत तकलीफ है, क्या किसको बोलूँ पता नहीं। और बस ऊपर वाला है, देखता है, वही सब करेगा। हाँ ठीक है भैया, जय श्री राम, फिर मिलेंगे। ಇಲ್ಲಿ ತುಂಬ ಅಂದರೆ ತುಂಬ ಹೆವಿ ಟ್ರಕ್ಗಳು ಹೋಯ್ತವೆ, ಓಡಾಡ್ತವೆ ಈ ರೋಡ್ ಮೇಲೆ. ಇನ್ನೊಂದು ಈ ಭುಜ್ ರೋಡು ಇವೆಲ್ಲ, ಯಾಕೆಂದರೆ ಇಲ್ಲಿ ಟ್ರಕ್ಗಳು ಜಾಸ್ತಿ ರೋಡ್ಗಳು ಹೋಯ್ತವೆ ಈ ಥರ. ನಾನು ಹೆದರ್ಕೊಳ್ಳಲ್ಲ, ಏಕೆಂದರೆ ನಾನು ನಂತರ ಬ್ಯಾಟ್ರಿ ಇತ್ತು, ಹಿಂಗೆ ಕೈ ಮಾಡಿದ್ರೆ ನಿಂತ್ಕೊಳ್ಳೋರು ಪಾಪ. ತುಂಬ ಡ್ರೈವರ್ಸು ತುಂಬ ಒಳ್ಳೆಯವರು, ಯಾರೋ ಒಬ್ಬರು ಇರ್ತಾರೆ ಅಂತ ಎಲ್ಲರೂ ಡ್ರೈವರ್ಸ್ಗಳಿಗೆ ಹೇಳೋಕ್ಕಾಗಲ್ಲ. ತುಂಬ ಅಂದರೆ ತುಂಬ, ನಂಗೆ ನೈಟು 9:30 ತನಕ ಸೈಕಲ್ ಹೋಗ್ತಿದ್ದೀನಿ ಮೊನ್ನೆ. ಅಂದ್ರೂ ಇಂಥ ಏನು ಈ ಥರ ಅಲ್ಲ ರೋಡು, ಹಿಂಗೆ ಡಬಲ್ ರೋಡ್ ಇತ್ತು. ಏನು ಹೆವಿ ಲೋಡ್ಗಳು, ಏನು ಹೆವಿ ಲೋಡ್ಗಳು ಟ್ರಕ್ಗಳು, ಯಪ್ಪ. ನನಗಾದರೂ 12 ಕಿಲೋಮೀಟ್ರು ಒಂದು ಬ್ರಿಡ್ಜ್ ಮೇಲೆ ಸಿಕ್ಕಾಕೊಂಡಿದ್ದೆ. ಆ ಬ್ರಿಡ್ಜ್ ಮೇಲಿಂದ ಆ ಕಡೆ ಹೋಗೋದಿತ್ತು. ತುಂಬ ನಾನು ನಳಾಡಿಬಿಟ್ಟಿದ್ದೀನಿ, ಯಾಕಂದರೆ ಗಾಡಿಗಳು ಸ್ಪೀಡಾಗಿ ಹೋಗೋದು. ಆದರೆ ನನ್ನ ಹತ್ರ ಟಾರ್ಚ್ ಇತ್ತಲ್ಲ, ಆ ಟಾರ್ಚ್ ಹಾಕಿದ್ದೆ. ಅವ್ರನ್ನ ಹಿಂಗೆ ಕೈ ಮಾಡಿದ್ರಾಗ ನಿಧಾನ ಮಾಡ್ತಿದ್ರು, ಗಾಡಿ ಸ್ಲೋ ಮಾಡಿ ಆ ಕಡೆ ತೊಗೊಳ್ತಿದ್ರು. ಹಾಗೆ ಈ ಕಡೆ ಜಾಗನೇ ಇರಲಿಲ್ಲ. ಮತ್ತು ಏನಾಯಿತು, ಒಂದು ಗಾಡಿ ಎರಡು ಒಂದು ಸ್ಕಾರ್ಪಿಯೋ ಕಾರು ಮತ್ತು ಒಂದು ಹೆವಿ ಲೋಡ್ ಟ್ರಕ್ಕು, ಅದ್ರ ಮೇಲಿದ್ದಿದ್ದು ಒಂದು ಏನು ಕಂಟೈನರ್ ಇತ್ತಲ್ಲ, ಆ ಕಂಟೈನರ್ ಕೆಳಗಡೆ ಬಿದ್ದಿತ್ತು. ಫುಲ್ಲು ಎರಡು ಸುಟ್ಟು ಕರ್ಕಲಾಗ್ಬಿಟ್ಟಿದ್ದಾವೆ. ಹೊಡೆದಿದ್ದ ತಕ್ಷಣವೇ ಅಲ್ಲಿ ಒಳಗಡೆ ಇರೋರು ಗೊತ್ತಿಲ್ಲ ನನಗೂ. ನನಗೆ ಒಂದು ಕಂಗನ್ನು ಥರ ಸಿಕ್ಕಿತ್ತು, ಅದನ್ನು ಅಲ್ಲೇ ಬಿಸಾಕ್ಬಿಟ್ಟಿದ್ದೆ ನಾನು. ಯಾಕಪ್ಪ ಮತ್ತೆ ನಾನು ಬಂದಿದ್ದೀನಿ. ಇವಾಗ ಇಲ್ಲೆಲ್ಲ ಇದು ನಾನು ಬೋಟು ನೋಡ್ದಲ್ಲ, ಆ ಬೋಟು ಪಶ್ಚಿಮ ಕಡೆ ಇದೆ. ಅದು ಈ ಕಂಡ್ಲಾ ಫೋರ್ಟ್ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ. ಅದೇ ಒಳಗಡೆ ಬಿಡಲಿಲ್ಲ, ಹೊರಗಡೆಯಿಂದನೇ ನೋಡಿಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಇಲ್ಲಿಂದ ರಾಜಸ್ಥಾನ್ ಭುಜ್ಜಿಂದ ಮತ್ತು ಇನ್ನೊಂದು
ಏನು ಅಂದರೆ ಉಪ್ಪಿನ ರೇಗಿಸ್ತಾನ್ ಅಂತ ಇದೆ. ಇವಾಗ ಮರಳು ಭೂಮಿ ಅಂತ ಹೆಂಗಿರುತ್ತೋ ಉಪ್ಪಿನ ಮರಳು ಭೂಮಿ ಅಂತ ಇದೆ. ಅದನ್ನು ತೋರಿಸ್ತೀನಿ ಹೇಗಿದೆ ಏನು ಎತ್ತ ಅಂತ. ಬನ್ನಿ ನೋಡ್ರಿ. ಇವಾಗ ಒಬ್ಬ ಅಣ್ಣಂದರು ಸಿಕ್ಕಿದ್ರು, ಅವರು ನಮ್ಗೆ ಊಟ ಮಾಡ್ಕೋತಾರ. ಮುಂಜಾನೆ ಏನು ಊಟ ಮಾಡಿದ್ದಿಲ್ಲ, ಅಲ್ಲಿ ಲಾಭದಾಗ ಒಂದ್ಸಲ ಚಾ ಕೊಂಡು ಬಂದಿದ್ದ ನೋಡ್ರಿ. ಇವ ಅಣ್ಣ ವಾ, ಜೈ ಶ್ರೀರಾಮ್ ಭಯ್ಯ. जय श्री राम। ओ भैया को बोला जय श्री राम भैया। कहाँ है, कैसा है भैया? बढ़िया बढ़िया। हाँ, कहाँ से? गुजरात। ನೋಡ್ರಿ ಇವಾಗ ಊಟ ಮಾಡ್ತಿದ್ದ. ಬರೀ ಚಾಕೊಂಡು ಬೋರಲ್ಲಿದ್ದು ಅದಕ್ಕೆ ರೈಸ್ ಹೇಳಿದ. ರೈಸ್ ಬಂದದು. ಈಗ ನಾನು ಅಡ್ದಿದ್ದ कच्छ में ये ब्लैक डिज़र्ट है वो एकदम एंड में। हाँ वही वो नमक नमक का हाँ हाँ ನೋಡ್ರಿ. ಇವರೆಲ್ಲ ನನಗೆ ಮಾತಾಡ್ತಾರೆ ನೋಡ್ರಿ, ಎಲ್ಲ ನಮಗೆ ಮಾತಾಡ್ತಾರೆ, ಇಸು ಮಂದಿ ನನಗೆ ಮಾಡ್ತಾರೆ. ನೋಡ್ರಿ ಇವರ ಅಣ್ಣವರು ನಮ್ಗೆ ತುಂಬ ಹೆಲ್ಪ್ ಮಾಡೋರು ಪಾಪ. ಇವರಿಗೆ ನಮ್ಮ ಕಡೆಯಿಂದ, ನಮ್ಮ ಶ್ರೀರಾಮನ ಕಡೆಯಿಂದ, ಶಿವನ ಕಡೆಯಿಂದ ಎಲ್ಲ ಆಶೀರ್ವಾದ ಇರಲಿ ಅಂತ ಬಯಸೋಣ. ಬರೀ ಊಟ ಮಾಡಿ ಮತ್ತು ನಾವು ಹೋಗಮ್ಮಿ ಬರ್ರಿ. ಇದು ತೊಗೊಂಡೆವು. ಇವೆಲ್ಲ ಇಟ್ಟ ಇವ ಅಣ್ಣವ್ರು ಇಸ್ಕೊಳತ್ತಾರ ನನಗೆ. कितना 350 तो नहीं है भैया, थोड़ा कम है, थोड़ा कम लीजिए भैया, कम लीजिए। हमने ನೋಡ್ರಿ ಅಣ್ಣವ್ರು ಇಸ್ಕೊಟ್ರು ಪಾಪ. ನೋಡ್ರಿ ರಾತ್ರಿದು ಊಟ ಮಾಡತ್ತದ ಹೆಂಗದ, ಖತರ್ನಾಕದ ಊಟ. ಏನು ಮಾಡೋಕ್ಕಾಗಲ್ರಿ. ಒಂದು ಫುಲ್ ಏನಾಗ್ಯದ ಅಂದರು, ಒಂದು 2 ಟೈರ್ ಹೋಗ್ಯಾವ್ರಿ. ಈಗ ಈ ಟೈರ್ ಭೀ ಹೋಗ್ಯದ್ರಿ, ಈ ಟೈರ್ ಭೀ ಹೋಗ್ಯದ್ರಿ. ನಾಳೆಗೆ 2 ಟೈರ್ ಹಾಕ್ಸ್ಬೇಕು ರೀ. ಏನು ಮಾಡಬೇಕು ಏನು ಗೊತ್ತಾಗಲ್ಲ. ಮತ್ತು ಊಟ ಮಾಡ್ಕೊಂಡ್ರಿ ಇವಾಗ ಆಮೇಲೆ ಸಿಗಮ್ರಿ. ಬರ್ರಿ ಊಟ ಮಾಡಮ್. ಫಸ್ಟ್ ಕುದ್ಲಕ್ಕೆ ಇಟ್ಟಿದ್ದು ನೋಡ್ರಿ, ನೀರು ಹಾಕಿ ಮುಚ್ಚಲತ್ತಿದ ಮ್ಯಾಲಿಂದ ಡಕ್ಕಣ ಇರಲಿ. ಬರ್ರಿ ಆಯ್ತಾಗ ಈ ಕೆಲಸಗಳು ಮಾಡ್ಕೊಮ್ಮೆ. ನೋಡ್ರಿ ಈಗ ಏನೇನು ಹೋಗ್ಯಾವ ಏನೇನು ಅಂತ ಎಲ್ಲ ತೋರಿಸ್ತೀನಿ ನಿಮ್ಗೆ. ನನ್ನ ಸೈಕಲ್ ಕರಿ ಒಂದು ಟಯರ ಇಲ್ಲಿ ದಬಾಶಿ ಇದು ಆಗ್ಯದ್ರಿ, ಫುಲ್ ಉಬ್ಬ್ಯದ್ರಿ. ಇಲ್ಲಿ ಈ ಎಲ್ಲದ ಕಾಣಲಾಗ್ಯದ್ರಿ, ಅದಕ್ಕೆ ಈ ಕಡೆ ಯಾಕೋ ಎಲ್ಲೋ ಅದ ಇಲ್ಲಿ ರಾತ್ರಿ ಕಾಣಲಾಗ್ಯದ್ರಿ. ಈಗ ಇದು ಬಿ ಫುಲ್ ಸೌದ್ರಿ. ಇದು ಎಷ್ಟು ಕಿಲೋಮೀಟ್ರ್ ಹೋಗ್ಯದ ಗೊತ್ತಲ್ರಿ? ಎಷ್ಟು ಕಿಲೋಮೀಟ್ರ್ ಹೋಗ್ಯದ್ರಿ? 11,555 ಕಿಲೋಮೀಟ್ರ್ ಓಡ್ಯದ್ರಿ ಇದು ಈ ಸೈಕಲ್ ರೀ. ನೋಡಿರಿ ಇದೇ ಟಯರ, ನಾ ತೋರ್ಸತ್ತಿಲ್ಲ, ಇದೇ ಟಯರ್ ನೋಡಿರಿ. 11,555 ಕಿಲೋಮೀಟ್ರ್ ಈ ಟಯರ್ದಾಗ ಓಡ್ಸಿನ ನಾ ಸೈಕಲ್ ಬಿ ಥೋಡೆ ಹಲ್ಕ ನಡೆದವ್ರಿ. ಅದಕ್ಕೆ ಈ ಚೈನ ಮತ್ತು ಎಲ್ಲ ಹೊಸದಾಕ್ಸಮಿ. ಇದು ಏನದ ಎಲ್ಲ ನಾಳೆಗೆ ರಿಪೇರಿ ಮಾಡ್ಸಮಿ. ಅದು ಸಲಕ್ರಿ ಏನಾರ ಮಾಡ್ಬೇಕಾಗ್ತದೆ ರೀ. ನೋಡ್ಬೇಕು ರೀ, ಕರ ನಂಬಲ್ ಇಲ್ರಿ, ಯಾರಿಗ ಹೇಳಿ ಹಾಕಿಸ್ಕೊತೀನಿ ರೀ. ಎಮ್ಮೆ ಮಾಡೋಕ್ಕಾಗಲ್ರಿ. ಬರ್ರಿ ಊಟ ಮಾಡಿಕೊಂಡು ಮತ್ತೆ ಸಿಗಮ್ರಿ. RM5 100,000. हाँ जय श्री राम।